ಥರ ಒಂದು ಲೇಯರ್ ನೀವು ಎಲ್ಲ ಮಿಶ್ರಣನ ಜೀವಾಣು ಮಿಶ್ರಣ ಹಾಕ್ಕೊಂಡಾದ್ಮೇಲೆ ಮತ್ತು ಈ ಇದ್ರ ಮೇಲೆ ಇನ್ನೊಂದು ಲೇಯರು ಬೆಡ್ಡು ಗೊಬ್ಬರ ಹಾಕ್ಕೊಳ್ಳಿ. ಗೊಬ್ಬರ ಹಾಕ್ಕೊಂಡು ನೀರು ಚಮಕ್ಸ್ಕೊಂಡು ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ 15 ದಿನ ಒಳ್ಳೆ ಜೀವಾಣು ಭರಿತ ಅಂದರೆ ಜೀವಾಣುಗಳ ತುಂಬಿರೋ ಅಂಥ ಗೊಬ್ಬರ, ಸಮೃದ್ಧ ಗೊಬ್ಬರ. ಈಗ ಈ ಒಂದು ಎಕರೆಗೆ ನೀವು ಮಿನಿಮಮ್ ಒಂದು 30,000 ಖರ್ಚು ಮಾಡಿರ್ತೀರ ಅಂದ್ಕೊಂಡ್ರೆ, ಅದೊಂದು 10,000 ರೂಪಾಯಿ ಇದು ಅಂದ್ಕೊಂಡ್ರೆ ನಿಮಗೆ ಅದ್ರ 1 to 3 ಬೆನಿಫಿಟ್ ಆಗೋ ಅಂಥ ಇದು ಸಿಗುತ್ತೆ. ನೆಕ್ಸ್ಟ್ ನೀವು ಈ ಥರ ಗೊಬ್ಬರ ಖರ್ಚು ಮಾಡೋ ಅವಶ್ಯಕತೆ ಇರೋಲ್ಲ. ಪ್ರತಿಯೊಂದು ಬ್ಯಾಕ್ಟೀರಿಯಾಸನು ಇವನ್ ನೈಟ್ರೋಜನ್ ಫಿಕ್ಸಿಂಗು, ಫಾಸ್ಫೇಟ್ ಫಿಕ್ಸಿಂಗು, ಪೊಟ್ಯಾಶ್ ಫಿಕ್ಸಿಂಗು ಎಲ್ಲ ಬ್ಯಾಕ್ಟೀರಿಯಾಸು ಭೂಮಿಲೇ ಇರುತ್ತೆ. ಮೇಯ್ನು ಉಳುಮೆ ಕಡಿಮೆ ಮಾಡಬೇಕು ಮತ್ತು ಕಳೆನಾಶಕ ಕಡಿಮೆ ಮಾಡಬೇಕು. ಆದಷ್ಟು ಕೆಮಿಕಲ್ ಫಾರ್ಮಿಂಗ್ ಕಡಿಮೆ ಮಾಡಬೇಕು. ನೀವು ಇಲ್ಲ ನಾವು ಕೆಮಿಕಲ್ ಮಾಡ್ತೀವಿ, ಫರ್ಟಿಲೈಸರ್ ಯೂಸ್ ಮಾಡ್ತೀವಿ ಅಂತಿದ್ದೆ ಆದರೆ ಇದನ್ನು ಕೊಟ್ಟು ಮಿನಿಮಮ್ ಒಂದು 3 ತಿಂಗಳು. ಈಗ ಇದನ್ನು ಡಿಸೆಂಬರಿಗೆ ಕೊಟ್ಟರೆ ನೆಕ್ಸ್ಟ್ ಮಾನ್ಸೂನಿಗೆ ಬೇಕಾದರೆ ನೀವು ಫರ್ಟಿಲೈಸರ್ ಕೊಟ್ಕೊಳ್ಳಿ. ಅದರ ನೆಕ್ಸ್ಟ್ ಡಿಸೆಂಬರ್ಗೆ ಇದನ್ನು ಕೊಟ್ಕೊಳ್ಳಿ ಬೇಕು ಅಂದರೆ, ಆ ಥರ.